ಆತ್ಮೀಯ H16 ನ್ಯೂಸ್ ವೀಕ್ಷಕರು, ನಾನು ನಿಮ್ಮ ಎಂ ಆಯುಧ ಮಲ್ಲಪ್ಪ ಜೋತವರು. ಕೊನೆಗೂ SIT ತಂಡ ಎಂಟ್ರಿ ಆಗಿಬಿಟ್ಟು ಕಾಡನ್ನು, ನೇತ್ರಾವತಿ ಕಾಡನ್ನು ಎಂಟ್ರಿ ಆಗೋ ಜೊತೆಗೆ ಅನಾಮಧೇಯ ಭೀಮ ಆ ಜಾಗಗಳನ್ನು ತೋರಿಸಿಯೇ ಬಿಟ್ಟ. ಅವನ ಕಾನ್ಫಿಡೆನ್ಸ್ ನೋಡಿದ್ರೆ, ಅದರಲ್ಲೂ ಒಬ್ಬ ಹೆಬ್ಬಟ್ಟಿನವನು, ಕಲಿಲಾರದ ವ್ಯಕ್ತಿ, ಅಲ್ಲಿ ಒಬ್ಬ ಕಾರ್ಮಿಕ, ಎಷ್ಟು ಸ್ಪಷ್ಟವಾಗಿ ಇವುಗಳನ್ನೆಲ್ಲ ತೋರಿಸೋದನ್ನು ನೋಡಿದರೆ ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋದರು, ಬಂದರು, ನೇತ್ರಾವತಿ ಘಟ್ಟ ದಾಟೋ ಜೊತೆ ಕಾಡಲ್ಲಿ ಎಂಟ್ರಿ ಆದರು. ಈಗ 20 ಸ್ಥಾನಗಳನ್ನು ತೋರಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ತೆರೆಬಿಡಿ ಅಂತದಂಥ ಜಾಗವನ್ನು ತೋರಿಸಿದ ಅಂತ. ಅವ್ನು ಹೋಗುವ ಅವನ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಆ ವ್ಯಕ್ತಿಯ ಕಾಣ್ತಾ ಇದೆ, ಅಲ್ಲಲ್ಲೇ ಒಂದು ಸ್ವಲ್ಪ ಶೂಟ್ ಮಾಡಿದ್ರಲ್ಲೇ ಆ ಬಾಡಿ ಲ್ಯಾಂಗ್ವೇಜ್ ನೋಡಿದರೆ ನಿಶ್ಚಿತವಾಗಿಯೂ ಅವನು ಭಾಳಷ್ಟು ಕಾನ್ಫಿಡೆನ್ಸ್ ಇದ್ದಾನೆ ಇದೇ ಜಾಗಗಳಂತೇಳಿ. ಒಬ್ಬ ಕಲ್ತಾವಿದ್ದರೆ ಅಥವಾ ಒಬ್ಬ ಎಜುಕೇಟೆಡ್ ಇದ್ದರೆ ಮತ್ತಾವಿದ್ದರೆ ಮಾತನ್ನು ಬೇರೆ ಇತ್ತು, ಏನೋ ಕ್ರಿಯೇಟ್ ಮಾಡ್ತಾ ಇದ್ದಂತೆ. ಬಟ್ ಇಲ್ಲಿರುವಂಥ ವ್ಯಕ್ತಿ ಕಲೀಲಾರದವ, ಮತ್ತು ಏನು ತೋರಿಸ್ತಾನೆ ತನ್ನ ಅನುಭವದಿಂದ ತೋರಿಸುವಂಥ ಮಾತುಗಳು, ತಾನು ಅನುಭವಿಸಿದಂಥ ಮತ್ತು ತಾನು ನೋಡಿದಂಥ, ತಾನು ಅಡ್ಡಾಡಿದಂಥ ಕಾಡದು ಅನ್ನೋದು ಅವನ ಹೆಜ್ಜೆಗಳಿಂದ ಗೊತ್ತಾಗ್ತಾಯಿದೆ. ಅವನು ಹೋಗುವ ಸ್ಪೀಡು, ಅವನು ತೋರಿಸುವಂಥ ಜಾಗಗಳು, ಇವೆಲ್ಲರೂ ಸೂಕ್ಷ್ಮವಾಗಿ ನೋಡಿದಾಗ ಮತ್ತು ಅದು ಕಾಡನೇ. ಅದು ಜನ ನಿರ್ಜನ ಇದ್ದ ಪ್ರದೇಶ, ಜನ ಅಲ್ಲಿ ಕಡಿಮೆ ಇಲ್ಲಂದ್ರೂ ಅಡ್ಡಿ ಇಲ್ಲ. ಆ ಕಾಡಿನ ಎಂಟ್ರಿ ಆಗಿ ಅದು ಸೌಜನ್ಯ ಕೇಸು ನಡೆದಂಥ ಪಾಂದಳದ ಹತ್ತಿರ ಅಥವಾ ಈ ನೇತ್ರಾವತಿ ನದಿಯ ದಂಡೆಯ ಮೇಲೆ, ಅದರಲ್ಲೂ ಮುಖ್ಯವಾಗಿ ಆ ಒಂದು ಬಟ್ಟೆ ತೊಳೆಯುವ ದಡದಲ್ಲಿ ಈ ವ್ಯಕ್ತಿ ತೋರಿಸುವಂಥದ್ದು, ಆ ಘಾಟನ್ನು ಆ ಘಾಟಿನಿಂದ ಮುಂದೆ ಹೋಗಿ ತೋರಿಸುವಂಥದ್ದು, ಇವೆಲ್ಲ ಗಮನಿಸಿದಾಗ ನಿಶ್ಚಿತವಾಗಿಯೂ ಈ ವ್ಯಕ್ತಿ ಅಲ್ಲಿಯವನೇ ಅನ್ನೋದು ಅವನ ಬಾಡಿ ಲ್ಯಾಂಗ್ವೇಜ್ ಸ್ಪಷ್ಟ ಆಗುವಂಥದ್ದು. ಈಗಾಗಲೇ ಅವರು ಈ ಸುಪ್ರೀಂ ಕೋರ್ಟ್ ಈ ಒಂದು ನ್ಯಾಯವಾದಿಗಳಿಂದ, ಧನಂಜಯನಂಥ ನ್ಯಾಯವಾದಿಗಳಿಂದ ಲೆಟರ್ ಬರೆದು ಕೊಟ್ಟಿದ್ದು, ಅದು ಕೇವಲ ಧನಂಜಯನ ಮಾತಲ್ಲ, ಇವರು ಹೇಳಿದ್ದನ್ನು ಅವರು ಬರೆದು ಕೊಟ್ಟಿದ್ದಾರೆ. ಆ ಬರೆದು ಕೊಟ್ಟಂತೆ ಅವ ಇವತ್ತು ತೋರಿಸ್ತಾ ಇದ್ದಾನೆ. ಹೀಗಾಗಿ ಮತ್ತಷ್ಟು ನಡುಕ ಈ ಅಧರ್ಮೀಯರಲ್ಲಿ ನಿಶ್ಚಿತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಆ ವ್ಯಕ್ತಿಯ 20 ಜಾಗಗಳನ್ನು ಇನ್ನೇನು ಇವತ್ತೋ ನಾಳೆಯೋ ಬೆಳಗ್ಗೆಯೋ ಅಗಿಯುವ ಕೆಲಸ ಸ್ಟಾರ್ಟ್ ಆಗ್ತದೆ. ಅಗಿಯೋದು ತೆಗಿಯೋದು. ಅದಕ್ಕಾಗಿ ಕಂದಾಯ ಇಲಾಖೆಯವರಾಗಿರ್ಬೋದು, FSLದವರಾಗಿರ್ಬೋದು, ಕಾಡಿನ ಇಲಾಖೆಯವರಾಗಿರ್ಬೋದು, ಅರಣ್ಯ ಇಲಾಖೆಯವರಾಗಿರ್ಬೋದು, ಅವರೆಲ್ಲರೂ ಅಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಸತ್ಯವನ್ನು ಹೊರಗೆ ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಇದನ್ನು ಮುಚ್ಚಾಕೋದ್ರೆ ಸುಲಭ ಇಲ್ಲ. ಯಾಕಪ್ಪ ಅಂದರೆ ಆಲ್ರೆಡಿ ಈ ಕೇಸಿನ ಬಗ್ಗೆ ಕುತೂಹಲ ಅಂತಾರಾಷ್ಟ್ರೀಯ ಮಟ್ಟದ ಈ ಒಂದು ಜರ್ನಲಿಸಮ್ ಇದ್ದ ಕಲಿತಂಥವ್ರು ಅಥವಾ ಜರ್ನಲಿಸ್ಟ್ಗಳಿಗೆ ಆಕರ್ಷಣೀಯವಾಗುವುದಷ್ಟೇ ಅಲ್ಲ, ಇದೇನು ಸತ್ಯ ಮುಚ್ಚಾಕಿದ್ದು ಯಾರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಸಾಮಾನ್ಯ ವ್ಯಕ್ತಿಗೆ ಅಂತೂ ಇದು ಸಾಧ್ಯ ಇಲ್ಲ ಈ ಪ್ರಮಾಣದಲ್ಲಿ ಅನ್ನೋದು ಈಗ ಖಚಿತ ಆಗಿದ್ದರಿಂದಾಗಿ ಎಲ್ಲ ಕಡೆಗೂ ಸ್ಪೈ ಕಣ್ಣುಗಳು, ಒಂದು ರೀತಿ ಈ ಒಂದು ಸ್ಪೈ ಅಂತಿರೋ ಅಥವಾ ಗೂಢಚಾರರಂತಿರೋ ಅವರೆಲ್ಲರ ಕಣ್ಣು ತಪ್ಪಿಸಿ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ವ್ಯಕ್ತಿ ಅದರಲ್ಲೂ ಭೀಮ ಖಚಿತವಾಗಿ ಸತ್ಯವನ್ನು ತೋರಿಸ್ತಾ ಇದ್ದಾನೆ ಅನ್ನೋದು ನಿಶ್ಚಿತ ಆಗ್ತಾ ಇದೆ. ನೋಡ್ರಿ ಅದನ್ನು ಯಾವ ರೀತಿಯಾಗಿ ಹುಡುಕಾಟದ, ಯಾವ ರೀತಿಯಾಗಿ ಹೋಗ್ತಾ ಇರ್ತಾರೆ, ಯಾವ ರೀತಿ ತೋರಿಸ್ತಾ ಇರ್ತಾನೆ. ಈಗಾಗಲೇ SIT ಮುಂದೆ ಹೇಳಿದಂಥ ಪ್ರತಿಯೊಂದು ಮಾತಿಗೂ ಬದ್ಧವಾದಾಗ ತಾ ಹೇಳಿದಂಥ ರೀತಿಯಲ್ಲಿ ನಾವು ತೋರಿಸ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಆ ಕಾಡನ್ನು ನೋಡಿದ, ಕಾಡಿನ ಜೊತೆಗೆ ಬೆಳೆದ, ಕಾಡಿನಲ್ಲಿ ಕೆಲಸ ಮಾಡಿದ, ನೇತ್ರಾವತಿಯ ದಳದಲ್ಲಿ ಕೆಲಸ ಮಾಡಿದ, ಘಾಟ್ಗಳ ಮೇಲೆ ಕೆಲಸ ಮಾಡಿದ, ಆ ಗ್ರಾಮದಲ್ಲಿ ಕೆಲಸ ಮಾಡಿದ ವ್ಯಕ್ತಿ ಈತ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಆಲ್ರೆಡಿ ಈಗಾಗಲೇ ತನ್ನ ಜೊತೆಗೆ ಯಾರು ಹೇಳಿದ್ರು, ಫಸ್ಟ್ ನಮ್ಮ ಪತ್ರಕರ್ತರಿಗೂ ಕುತೂಹಲ, ಒಬ್ಬನ ಓದ್ನ 4 ಮಂದಿ ಹೋದ್ರಾ, ಹೆಂಗೆ ಹೋದ್ರು, ಅವ್ರು ಓದಿಟ್ಟಿದ್ರ ಇಲ್ಲವ ಅನ್ನೋ ಒಂದು ನನಗೆ ಅನಿಸ್ತದೆ. ಈ ಮಾತನ್ನು ಇವು ಪ್ರಶ್ನೆ ಮಾಡುವಂಥವ್ರು ಏನಪ್ಪ ಇದು ಅಂತ. ಇದು ಒಬ್ಬನಿಂದ ಆಗುವಂಥ ಕೆಲಸ ಅಲ್ಲ, ಅನೇಕರು ಅದರಲ್ಲಿದ್ದಾರೆ ಅನ್ನೋದು ಈಗಾಗಲೇ ನಾವು ಸ್ಪಷ್ಟವಾಗಿ ಅಧಿಕಾರಿಗಳ ಮುಂದೆ ಹೇಳಿದ್ದಾರೆ. ಆದರೆ ಯಾರೂ ಏನು ಅಂತಿಲ್ಲ, ಒಬ್ಬನಿಂದ ಆಗೋ ಕೆಲಸ ಅಂತ ಅಲ್ಲವೇ ಅಲ್ಲ. ಒಬ್ಬನೇ ಹೆಣ ಹೊತ್ಕೊಂಡು ಹೋಗಿ ಅವ್ರನ್ನ ಹಡ್ಡೆ ಮುಚ್ಚೆ ಕಾಡಿಗೆ ನದಿಯಲ್ಲಿ ಕತ್ತಲು ಒಯ್ಯುವಂಥದ್ದು ಇದೇನು ಹುಡುಗಾಟದ ಕೆಲಸ ಅಲ್ಲ. ಈ ಕೆಲಸಕ್ಕೆ ಅನೇಕರಿಗೆ ಸಹಾಯ ಹಸ್ತಲ್ಲ, ಅದರಿಂದ ದೊಡ್ಡ ವ್ಯಕ್ತಿನೇ ಇದ್ದಾರೆ, ಅದಕ್ಕಾಗಿ ಅದು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇವರೆಲ್ಲ ಇವ್ರ ಜೊತೆ ಇನ್ನೂ ಜನ ಇದ್ದಾರೆ, ಆದರೂ ಬರಲಿಕ್ಕೆ ಹಿಂದೇಟು ಹಾಕಿರ್ಬೋದು, ಮತ್ತೇನು ಮಾಡಿರ್ಬೋದು. ಅದಕ್ಕೆ ಅವರು ನಾನು ಒಬ್ಬನ ಅಂತ ತಾನು ಸ್ವಯಂ ಬಂದಿದ್ದಾರೆ ಇಲ್ಲಿ. ಈ ಒಂದು ನನ್ನ ಕುಟುಂಬ ಎಲ್ಲಿ ಇದು ಏನು ಅನ್ನೋದು ಎಷ್ಟು ಸಾಧ್ಯ ಅವ್ರು ಗುಪ್ತಿಟ್ಟಿದ್ದಾರೆ. ಮತ್ತು ಜೊತೆಗೆ ಅವ್ನ ಜಾಣತನ, ಅದಕ್ಕಿಂತ ಅವ್ರ ಜೊತೆಗಿರುವಂಥ ಆ ವ್ಯಕ್ತಿ ಜೊತೆಗಿರುವಂಥ ವಕೀಲರು ಅವರು ಸ್ಪಷ್ಟವಾಗಿ ಅವ್ನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಹಿಂಗೆ ಇರಬೇಕಪ್ಪ ನೀನು, ನಾನು ಸ್ಥಳ ನಿಮಗೆ
ಎಲ್ಲದಂತ ಹೇಳೋದಿಲ್ಲ, ನನ್ನ ಜೊತೆಗೆ ಬರಲಿ ತೋರಿಸ್ತೀನಿ ಅಂತೇಳಿ. ಈಗ ಸಹಜವಾಗಿನ ಅದು ತೋರಿಸ್ತಾ ಇದ್ದಾನೆ. ಇದು ಅತ್ಯಂತ ಜಾಣ್ಮೆಯ ಹೆಜ್ಜೆ. ಯಾಕೆಂದರೆ ಸ್ಥಳ ತೋರಿಸಿದ್ರೆ ಅಲ್ಲಿ ಹೋಗಿ ಮುಟ್ಟುವಂಥ ಸಾಧ್ಯತೆಗಳಿದ್ದಾವೆ. ಇದರಿಂದ ಇದ್ದಂಥ ವ್ಯಕ್ತಿ ಅಧರ್ಮಿಯಾಗಿ ಹೋಗಿ ಮುಟ್ಟುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಈ ನಮ್ಮ ಬುದ್ಧಿವಂತ ಅನ್ನೋಕ್ಕಿಂತಲೂ ಈ ನಮ್ಮ ಸುಪ್ರೀಂ ಕೋರ್ಟ್ ವಕೀಲರ ಮಾರ್ಗದರ್ಶನದಲ್ಲೇ ಸರಿಯಾಗಿ ಅವ್ರಿಗೆ ಹೇಳಿಕೊಂಡಿದ್ದಾರೆ. ಈಗ ತೋರಿಸ್ತಾ ಇದ್ದಾರೆ. ಬಂದರೆ ನಾನು ತೋರಿಸ್ತೀನಿ ಅಂತ ಹೇಳ್ತಾರೆ ವಿನಃ ಅವ್ರಿಗೆ ಲಿಖಿತವಾಗಿ ಆಗಲಿ ಮತ್ತೇನೂ ಆಗಲಿ ಇಂಥೆಲ್ಲ ಜಾಗ ಅಂತಾಗಲಿ ಏನೂ ಹೇಳಿಲ್ಲ. ಜಸ್ಟ್ ನಿರ್ಜನವಾದ ಕಾಡು ಅಂತ ಹೇಳ್ತಾ ಇದ್ದಾರೆ. ಆ ಕಾಡೆಲ್ಲರೂ ಈಗ ನಾಕಾಬಂದಿ ಆಗ್ಯದ, ಅಲ್ಲಿ ಯಾರು ಹೋಗೋದಂಗೆ ಆಗ್ಯದ. ಈಗ 20 ಸ್ಥಳಗಳನ್ನು ಮಹಜರ್ ಮಾಡಿದ್ದಾರೆ, ಅವ್ರು ಗುರುತು ಮಾಡಿದ್ದಾರೆ. ಇನ್ನು ಅಗಿಯೋ ಕೆಲಸ ಮುಂದುವರಿದಂಥ ಕೆಲಸ. ಒಟ್ಟಾರೆಯಾಗಿ ಸತ್ಯ ಹೊರಗೆ ಬರ್ತದೆ ಅನ್ನುವಂಥ ಸಮಾಧಾನ ವಿಶೇಷವಾಗಿ ಧರ್ಮಸ್ಥಳ ಜನರಿಗೂ, ಈ ನಾಡಿನ ಜನರಿಗೂ, ಈ ದೇಶದ ಜನರಿಗೂ ಈಗ ವಿಶ್ವಾಸ ಮೂಡ್ತಾ ಇದೆ SIT ಮೇಲೆ. ಯಾಕಂದರೆ SIT ಮುಂದೆ ನಿಂತದ್ದು ಲೀಡ್ ಮಾಡ್ತಾ ಇದೆ. ಜೊತೆಗೆ ಅನಾಮಿಕ ಭೀಮ ತೋರಿಸ್ತಾ ಇದ್ದಾನೆ. ಇವತ್ತು ಹೊರಗೆ ಬರ್ಬೋದು, ಅದು ಇವತ್ತೇ ರಿಸಲ್ಟ್ ಗೊತ್ತಾಗೋಗಿಂತಲೂ ಸಮಯ ತೆಗೆದುಕೊಳ್ಳೋದು. ಅದು ನೋಡೋಣ, ನಿಮ್ಮ ಜೊತೆ ನಾವು ನೋಡ್ತಾ ಇರೋಣ, ನಿಮ್ಗೆ ತಿಳಿಸ್ತಾ ಇರ್ತೀವಿ ಮೇಲೆ ಏನು ನಡೀತಾ ಇದೆ ಅನ್ನೋದನ್ನು. ನೀವು ಅದನ್ನು ನೋಡ್ತಾ ಇದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ಧರ್ಮಸ್ಥಳದ ಆ ಜಾಗಗಳೆಲ್ಲ ನೋಡ್ತಾ ಇರಿ. ನೋಡೋಣ ಮತ್ತೆ ಮುಂದಿನ ಡೆವಲಪ್ಮೆಂಟ್ ಏನಾಗ್ತದೆ. ಮತ್ತೆ ಏನಾದರೂ ಡೆವಲಪ್ಮೆಂಟ್ ಆದರೆ ನಿಮ್ಮ ಜೊತೆ ಬಂದು ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಇಲ್ಲಿವರೆಗೆ ಮಾತ್ರ ಕೇವಲ ಪೊಲೀಸ್ ಸ್ಟೇಷನ್ದಲ್ಲೇ ಅಥವಾ ಮಂಗಳೂರಿನಲ್ಲೇ ಇನ್ನೂ ಚರ್ಚೆ ಆಗ್ತಿದ್ದು ವಿನಃ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಕೊನೆಗೂ ತನ್ನ ಮಾತನ್ನೇ ಸಾಧಿಸಿಕೊಂಡ ನಮ್ಮ ಅನಾಮಿಕ ಭೀಮ ಈ ಕಾಡಲ್ಲಿ ಅವ್ರಿಗೆಲ್ಲ ಜಾಗ ತೋರಿಸ್ತಾ ಇದ್ದಾನೆ. ನೋಡೋಣ ಅಲ್ಲಿ ಇದ್ದಾವ ಆಶಗಳು ಅನ್ನೋದನ್ನು ಎಲ್ಲರೂ ಕುತೂಹಲದ ಅಂಥದ್ದು ತೋರಿಸ್ತಾರೆ, ಭರವಸೆ ಅದ ಅಂತ ಹೇಳ್ತಾ ಇದು ನೋಡ್ತಾ ಇರ್ರಿ. H60 ನ್ಯೂಸ್ ಅರ್ಥದ ದೇಶ ಸತ್ಯದ ಕೈಗೊಂಡೇ ವಂದನೆಗಳು.